ಶಕ್ತಿ ಕೇಂದ್ರ ಕೆಂಪುಕೋಟೆ ಬಳಿ ನಿನ್ನೆ ಕಾರ್ ಬ್ಲಾಸ್ಟ್ ಆಗಿರುವಂಥದ್ದು. ಇಬ್ಬರು ಶಂಕಿತರನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿದೆ. SPG ಹಾಗೆ NSG ಇಂದ ತನಿಖೆ ಕೂಡ ಮುಂದುವರೆದಿದೆ. ಸದ್ಯ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಗರ ಪೊಲೀಸ್ ಆಯುಕ್ತರಿಂದ ಈ ಹೈ ಅಲರ್ಟ್ ಘೋಷಣೆ ಆಗಿದೆ. ತಾವು ದೃಶ್ಯಗಳನ್ನು ನೋಡ್ಬೋದು. ನಾವೀಗ ಮೆಜೆಸ್ಟಿಕ್ನ ಹತ್ರ ಇದ್ದೀವಿ. ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದ ಬಳಿ ಒಂದು KSRP ತುಕಡಿಯನ್ನು ನಿಯೋಜನೆ ಮಾಡಿರುವಂಥದ್ದು. KSRP ವೆಹಿಕಲ್ ಬಂದಿದೆ. ಸುಮಾರು 22ರಿಂದ 25 ಜನ ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಮೆಜೆಸ್ಟಿಕ್ ಬಸ್ ನಿಲ್ದಾಣ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಜೊತೆಗೆ ವಿಧಾನಸೌಧ, ಹಲವು ಮಾಲ್ಗಳು, ಇನ್ನುಳಿದಂಥ ಸೂಕ್ಷ್ಮ ಪ್ರದೇಶಗಳೇನಿದ್ದಾವೆ ಅದಲ್ಲದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಯಾವ್ಯಾವ ಕಟ್ಟಡಗಳಿರುತ್ತೆ, ಕಚೇರಿಗಳಿರುತ್ತೆ ಅಂತಹ ಕಡೆಗೆ, ಜೊತೆಗೆ ಬೆಂಗಳೂರಿನ ಮುಖ್ಯವಾದಂಥ ಪಾಯಿಂಟ್ಗಳಾಗಿರುವಂಥ ವಿಧಾನಸೌಧ ಆಗಿರ್ಬೋದು, ಟೌನ್ ಹಾಲ್ ಆಗಿರ್ಬೋದು, ಮೆಜೆಸ್ಟಿಕ್ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಈ ಎಲ್ಲ ಭಾಗದಲ್ಲಿ ಒಂದು ಪೊಲೀಸರನ್ನ ನಿಯೋಜನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಕೂಡ ತಾವು ಗಮನಿಸಬಹುದು, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಹಾಗಾಗಿ ಎಲ್ಲ ಒಂದು ಕಡೆ ಬೆಂಗಳೂರಿನಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲೇಬೇಕಾದಂಥ ಸಂದರ್ಭ ಈಗ ಎದುರಾಗಿದೆ. ನಿನ್ನೆ ಕೂಡ ಎಲ್ಲ ವಿಭಾಗದ DCPಗಳು ನಿನ್ನೆ ನೈಟ್ ರೌಂಡ್ಸ್ ಅಂದರೆ ಗಸ್ತು ತಿರುಗುವಂಥ ಕೆಲಸವನ್ನು ಮಾಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗಾಗಲೇ ಹೇಳಿರುವಂಥದ್ದು, ಈಗ ರಾತ್ರಿ ಇಡೀ ತಾವು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕೆಲವು ಸೂಕ್ಷ್ಮ ಪ್ರದೇಶಗಳು ಏನಿರುತ್ತೆ ಅಲ್ಲಿ ನಾಕಾಬಂದಿ ಹಾಕಿ ಅಲ್ಲಿ ನೀವು ಗಸ್ತು ತಿರುಗಬೇಕು. ಜೊತೆಗೆ ಬರುವಂಥ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಎಲ್ಲ ರೀತಿಯಾದಂತಹ ವಾಹನಗಳನ್ನ ತಪಾಸಣೆ ಮಾಡಬೇಕು. ಅದಲ್ಲದೆ ಹೋಟೆಲ್ಗಳು, ಮಾಲ್ಗಳಲ್ಲಿ ಹೋಗಿ ತಪಾಸಣೆ ಮಾಡಬೇಕು. ಬೇರೆ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳು, ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಇತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿ ಈಗ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಕಂಪ್ಲೀಟ್ ಆಗಿ ಸೆಕ್ಯೂರಿಟಿನ ಕೊಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಕ್ತಿ ಕೇಂದ್ರ ಕೆಂಪುಕೋಟೆ ಬಳಿ ನಿನ್ನೆ ಕಾರ್ ಬ್ಲಾಸ್ಟ್ ಆಗಿರುವಂಥದ್ದು. ಇಬ್ಬರು ಶಂಕಿತರನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿದೆ. SPG ಹಾಗೆ NSG ಇಂದ ತನಿಖೆ ಕೂಡ ಮುಂದುವರೆದಿದೆ. ಸದ್ಯ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಗರ ಪೊಲೀಸ್ ಆಯುಕ್ತರಿಂದ ಈ ಹೈ ಅಲರ್ಟ್ ಘೋಷಣೆ ಆಗಿದೆ. ತಾವು ದೃಶ್ಯಗಳನ್ನು ನೋಡ್ಬೋದು. ನಾವೀಗ ಮೆಜೆಸ್ಟಿಕ್ನ ಹತ್ರ ಇದ್ದೀವಿ. ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದ ಬಳಿ ಒಂದು KSRP ತುಕಡಿಯನ್ನು ನಿಯೋಜನೆ ಮಾಡಿರುವಂಥದ್ದು. KSRP ವೆಹಿಕಲ್ ಬಂದಿದೆ. ಸುಮಾರು 22ರಿಂದ 25 ಜನ ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಮೆಜೆಸ್ಟಿಕ್ ಬಸ್ ನಿಲ್ದಾಣ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಜೊತೆಗೆ ವಿಧಾನಸೌಧ, ಹಲವು ಮಾಲ್ಗಳು, ಇನ್ನುಳಿದಂಥ ಸೂಕ್ಷ್ಮ ಪ್ರದೇಶಗಳೇನಿದ್ದಾವೆ ಅದಲ್ಲದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಯಾವ್ಯಾವ ಕಟ್ಟಡಗಳಿರುತ್ತೆ, ಕಚೇರಿಗಳಿರುತ್ತೆ ಅಂತಹ ಕಡೆಗೆ, ಜೊತೆಗೆ ಬೆಂಗಳೂರಿನ ಮುಖ್ಯವಾದಂಥ ಪಾಯಿಂಟ್ಗಳಾಗಿರುವಂಥ ವಿಧಾನಸೌಧ ಆಗಿರ್ಬೋದು, ಟೌನ್ ಹಾಲ್ ಆಗಿರ್ಬೋದು, ಮೆಜೆಸ್ಟಿಕ್ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಈ ಎಲ್ಲ ಭಾಗದಲ್ಲಿ ಒಂದು ಪೊಲೀಸರನ್ನ ನಿಯೋಜನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಕೂಡ ತಾವು ಗಮನಿಸಬಹುದು, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಹಾಗಾಗಿ ಎಲ್ಲ ಒಂದು ಕಡೆ ಬೆಂಗಳೂರಿನಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲೇಬೇಕಾದಂಥ ಸಂದರ್ಭ ಈಗ ಎದುರಾಗಿದೆ. ನಿನ್ನೆ ಕೂಡ ಎಲ್ಲ ವಿಭಾಗದ DCPಗಳು ನಿನ್ನೆ ನೈಟ್ ರೌಂಡ್ಸ್ ಅಂದರೆ ಗಸ್ತು ತಿರುಗುವಂಥ ಕೆಲಸವನ್ನು ಮಾಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗಾಗಲೇ ಹೇಳಿರುವಂಥದ್ದು, ಈಗ ರಾತ್ರಿ ಇಡೀ ತಾವು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕೆಲವು ಸೂಕ್ಷ್ಮ ಪ್ರದೇಶಗಳು ಏನಿರುತ್ತೆ ಅಲ್ಲಿ ನಾಕಾಬಂದಿ ಹಾಕಿ ಅಲ್ಲಿ ನೀವು ಗಸ್ತು ತಿರುಗಬೇಕು. ಜೊತೆಗೆ ಬರುವಂಥ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಎಲ್ಲ ರೀತಿಯಾದಂತಹ ವಾಹನಗಳನ್ನ ತಪಾಸಣೆ ಮಾಡಬೇಕು. ಅದಲ್ಲದೆ ಹೋಟೆಲ್ಗಳು, ಮಾಲ್ಗಳಲ್ಲಿ ಹೋಗಿ ತಪಾಸಣೆ ಮಾಡಬೇಕು. ಬೇರೆ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳು, ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಇತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿ ಈಗ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಕಂಪ್ಲೀಟ್ ಆಗಿ ಸೆಕ್ಯೂರಿಟಿನ ಕೊಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಕ್ತಿ ಕೇಂದ್ರ ಕೆಂಪುಕೋಟೆ ಬಳಿ ನಿನ್ನೆ ಕಾರ್ ಬ್ಲಾಸ್ಟ್ ಆಗಿರುವಂಥದ್ದು. ಇಬ್ಬರು ಶಂಕಿತರನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿದೆ. SPG ಹಾಗೆ NSG ಇಂದ ತನಿಖೆ ಕೂಡ ಮುಂದುವರೆದಿದೆ. ಸದ್ಯ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಗರ ಪೊಲೀಸ್ ಆಯುಕ್ತರಿಂದ ಈ ಹೈ ಅಲರ್ಟ್ ಘೋಷಣೆ ಆಗಿದೆ. ತಾವು ದೃಶ್ಯಗಳನ್ನು ನೋಡ್ಬೋದು. ನಾವೀಗ ಮೆಜೆಸ್ಟಿಕ್ನ ಹತ್ರ ಇದ್ದೀವಿ. ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದ ಬಳಿ ಒಂದು KSRP ತುಕಡಿಯನ್ನು ನಿಯೋಜನೆ ಮಾಡಿರುವಂಥದ್ದು. KSRP ವೆಹಿಕಲ್ ಬಂದಿದೆ. ಸುಮಾರು 22ರಿಂದ 25 ಜನ ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಮೆಜೆಸ್ಟಿಕ್ ಬಸ್ ನಿಲ್ದಾಣ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಜೊತೆಗೆ ವಿಧಾನಸೌಧ, ಹಲವು ಮಾಲ್ಗಳು, ಇನ್ನುಳಿದಂಥ ಸೂಕ್ಷ್ಮ ಪ್ರದೇಶಗಳೇನಿದ್ದಾವೆ ಅದಲ್ಲದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಯಾವ್ಯಾವ ಕಟ್ಟಡಗಳಿರುತ್ತೆ, ಕಚೇರಿಗಳಿರುತ್ತೆ ಅಂತಹ ಕಡೆಗೆ, ಜೊತೆಗೆ ಬೆಂಗಳೂರಿನ ಮುಖ್ಯವಾದಂಥ ಪಾಯಿಂಟ್ಗಳಾಗಿರುವಂಥ ವಿಧಾನಸೌಧ ಆಗಿರ್ಬೋದು, ಟೌನ್ ಹಾಲ್ ಆಗಿರ್ಬೋದು, ಮೆಜೆಸ್ಟಿಕ್ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಈ ಎಲ್ಲ ಭಾಗದಲ್ಲಿ ಒಂದು ಪೊಲೀಸರನ್ನ ನಿಯೋಜನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಕೂಡ ತಾವು ಗಮನಿಸಬಹುದು, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು.
ಹಾಗಾಗಿ ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಹೈ ಅಲರ್ಟ್ನ ಘೋಷಣೆ ಮಾಡಲೇಬೇಕಾದಂಥ ಸಂದರ್ಭ ಈಗ ಎದುರಾಗಿದೆ. ನಿನ್ನೆ ಕೂಡ ಎಲ್ಲ ವಿಭಾಗದ DCPಗಳು ನಿನ್ನೆ ನೈಟ್ ರೌಂಡ್ಸ್ ಅಂದರೆ ಗಸ್ತು ತಿರುಗುವಂತಹ ಕೆಲಸವನ್ನು ಮಾಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗಾಗಲೇ ಹೇಳಿರುವಂಥದ್ದು, ಈಗ ರಾತ್ರಿ ಇಡೀ ತಾವು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕೆಲವು ಸೂಕ್ಷ್ಮ ಪ್ರದೇಶಗಳು ಏನಿರುತ್ತೆ ಅಲ್ಲಿ ನಾಕಾಬಂದಿ ಹಾಕಿ ಅಲ್ಲಿ ನೀವು ಗಸ್ತು ತಿರುಗಬೇಕು. ಜೊತೆಗೆ ಬರುವಂಥ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಎಲ್ಲ ರೀತಿಯಾದಂತಹ ವಾಹನಗಳನ್ನ ತಪಾಸಣೆ ಮಾಡಬೇಕು. ಅದಲ್ಲದೆ ಹೋಟೆಲ್ಗಳು ಮಾಲ್ಗಳಲ್ಲಿ ಹೋಗಿ ತಪಾಸಣೆ ಮಾಡಬೇಕು. ಬೇರೆ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳು ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಇತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿ ಈಗ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಕಂಪ್ಲೀಟ್ ಆಗಿ ಸೆಕ್ಯೂರಿಟಿನ ಕೊಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಕ್ತಿ ಕೇಂದ್ರ ಕೆಂಪುಕೋಟೆ ಬಳಿ ನಿನ್ನೆ ಕಾರ್ ಬ್ಲಾಸ್ಟ್ ಆಗಿರುವಂಥದ್ದು. ಇಬ್ಬರು ಶಂಕಿತರನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿದೆ. SPG ಹಾಗೆ NSG ಇಂದ ತನಿಖೆ ಕೂಡ ಮುಂದುವರೆದಿದೆ. ಸದ್ಯ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಗರ ಪೊಲೀಸ್ ಆಯುಕ್ತರಿಂದ ಈ ಹೈ ಅಲರ್ಟ್ ಘೋಷಣೆ ಆಗಿದೆ. ತಾವು ದೃಶ್ಯಗಳನ್ನು ನೋಡ್ಬೋದು. ನಾವೀಗ ಮೆಜೆಸ್ಟಿಕ್ನ ಹತ್ರ ಇದ್ದೀವಿ. ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದ ಬಳಿ ಒಂದು KSRP ತುಕಡಿಯನ್ನು ನಿಯೋಜನೆ ಮಾಡಿರುವಂಥದ್ದು. KSRP ವೆಹಿಕಲ್ ಬಂದಿದೆ. ಸುಮಾರು 22ರಿಂದ 25 ಜನ ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಮೆಜೆಸ್ಟಿಕ್ ಬಸ್ ನಿಲ್ದಾಣ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಜೊತೆಗೆ ವಿಧಾನಸೌಧ, ಹಲವು ಮಾಲ್ಗಳು, ಇನ್ನುಳಿದಂಥ ಸೂಕ್ಷ್ಮ ಪ್ರದೇಶಗಳೇನಿದ್ದಾವೆ ಅದಲ್ಲದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಯಾವ್ಯಾವ ಕಟ್ಟಡಗಳಿರುತ್ತೆ, ಕಚೇರಿಗಳಿರುತ್ತೆ ಅಂತಹ ಕಡೆಗೆ, ಜೊತೆಗೆ ಬೆಂಗಳೂರಿನ ಮುಖ್ಯವಾದಂಥ ಪಾಯಿಂಟ್ಗಳಿರುವಂತಹ ವಿಧಾನಸೌಧ ಆಗಿರ್ಬೋದು, ಟೌನ್ ಹಾಲ್ ಆಗಿರ್ಬೋದು, ಮೆಜೆಸ್ಟಿಕ್ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಈ ಎಲ್ಲ ಭಾಗದಲ್ಲಿ ಒಂದು ಪೊಲೀಸರನ್ನ ನಿಯೋಜನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಕೂಡ ತಾವು ಗಮನಿಸಬಹುದು, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಹೈ ಅಲರ್ಟ್ನ ಘೋಷಣೆ ಮಾಡಲೇಬೇಕಾದಂಥ ಸಂದರ್ಭ ಈಗ ಎದುರಾಗಿದೆ. ನಿನ್ನೆ ಕೂಡ ಎಲ್ಲ ವಿಭಾಗದ DCPಗಳು ನಿನ್ನೆ ನೈಟ್ ರೌಂಡ್ಸ್ ಅಂದರೆ ಗಸ್ತು ತಿರುಗುವಂತಹ ಕೆಲಸವನ್ನು ಮಾಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗಾಗಲೇ ಹೇಳಿರುವಂಥದ್ದು, ಈಗ ರಾತ್ರಿ ಇಡೀ ತಾವು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕೆಲವು ಸೂಕ್ಷ್ಮ ಪ್ರದೇಶಗಳು ಏನಿರುತ್ತೆ ಅಲ್ಲಿ ನಾಕಾಬಂದಿ ಹಾಕಿ ಅಲ್ಲಿ ನೀವು ಗಸ್ತು ತಿರುಗಬೇಕು. ಜೊತೆಗೆ ಬರುವಂಥ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಎಲ್ಲ ರೀತಿಯಾದಂತಹ ವಾಹನಗಳನ್ನ ತಪಾಸಣೆ ಮಾಡಬೇಕು. ಅದಲ್ಲದೆ ಹೋಟೆಲ್ಗಳು ಮಾಲ್ಗಳಲ್ಲಿ ಹೋಗಿ ತಪಾಸಣೆ ಮಾಡಬೇಕು. ಬೇರೆ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳು ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಇತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿ ಈಗ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಕಂಪ್ಲೀಟ್ ಆಗಿ ಸೆಕ್ಯೂರಿಟಿನ ಕೊಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಕ್ತಿ ಕೇಂದ್ರ ಕೆಂಪುಕೋಟೆ ಬಳಿ ನಿನ್ನೆ ಕಾರ್ ಬ್ಲಾಸ್ಟ್ ಆಗಿರುವಂಥದ್ದು. ಇಬ್ಬರು ಶಂಕಿತರನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿದೆ. SPG ಹಾಗೆ NSG ಇಂದ ತನಿಖೆ ಕೂಡ ಮುಂದುವರೆದಿದೆ. ಸದ್ಯ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಗರ ಪೊಲೀಸ್ ಆಯುಕ್ತರಿಂದ ಈ ಹೈ ಅಲರ್ಟ್ ಘೋಷಣೆ ಆಗಿದೆ. ತಾವು ದೃಶ್ಯಗಳನ್ನು ನೋಡ್ಬೋದು. ನಾವೀಗ ಮೆಜೆಸ್ಟಿಕ್ನ ಹತ್ರ ಇದ್ದೀವಿ. ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದ ಬಳಿ ಒಂದು KSRP ತುಕಡಿಯನ್ನು ನಿಯೋಜನೆ ಮಾಡಿರುವಂಥದ್ದು. KSRP ವೆಹಿಕಲ್ ಬಂದಿದೆ. ಸುಮಾರು 22ರಿಂದ 25 ಜನ ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಮೆಜೆಸ್ಟಿಕ್ ಬಸ್ ನಿಲ್ದಾಣ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಜೊತೆಗೆ ವಿಧಾನಸೌಧ, ಹಲವು ಮಾಲ್ಗಳು, ಇನ್ನುಳಿದಂಥ ಸೂಕ್ಷ್ಮ ಪ್ರದೇಶಗಳೇನಿದ್ದಾವೆ ಅದಲ್ಲದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಯಾವ್ಯಾವ ಕಟ್ಟಡಗಳಿರುತ್ತೆ, ಕಚೇರಿಗಳಿರುತ್ತೆ ಅಂತಹ ಕಡೆಗೆ, ಜೊತೆಗೆ ಬೆಂಗಳೂರಿನ ಮುಖ್ಯವಾದಂಥ ಪಾಯಿಂಟ್ಗಳಿರುವಂತಹ ವಿಧಾನಸೌಧ ಆಗಿರ್ಬೋದು, ಟೌನ್ ಹಾಲ್ ಆಗಿರ್ಬೋದು, ಮೆಜೆಸ್ಟಿಕ್ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಈ ಎಲ್ಲ ಭಾಗದಲ್ಲಿ ಒಂದು ಪೊಲೀಸರನ್ನ ನಿಯೋಜನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಕೂಡ ತಾವು ಗಮನಿಸಬಹುದು, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಹೈ ಅಲರ್ಟ್ನ ಘೋಷಣೆ ಮಾಡಲೇಬೇಕಾದಂಥ ಸಂದರ್ಭ ಈಗ ಎದುರಾಗಿದೆ. ನಿನ್ನೆ ಕೂಡ ಎಲ್ಲ ವಿಭಾಗದ DCPಗಳು ನಿನ್ನೆ ನೈಟ್ ರೌಂಡ್ಸ್ ಅಂದರೆ ಗಸ್ತು ತಿರುಗುವಂತಹ ಕೆಲಸವನ್ನು ಮಾಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗಾಗಲೇ ಹೇಳಿರುವಂಥದ್ದು, ಈಗ ರಾತ್ರಿ ಇಡೀ ತಾವು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕೆಲವು ಸೂಕ್ಷ್ಮ ಪ್ರದೇಶಗಳು ಏನಿರುತ್ತೆ ಅಲ್ಲಿ ನಾಕಾಬಂದಿ ಹಾಕಿ ಅಲ್ಲಿ ನೀವು ಗಸ್ತು ತಿರುಗಬೇಕು. ಜೊತೆಗೆ ಬರುವಂಥ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಎಲ್ಲ ರೀತಿಯಾದಂತಹ ವಾಹನಗಳನ್ನ ತಪಾಸಣೆ ಮಾಡಬೇಕು. ಅದಲ್ಲದೆ ಹೋಟೆಲ್ಗಳು ಮಾಲ್ಗಳಲ್ಲಿ ಹೋಗಿ ತಪಾಸಣೆ ಮಾಡಬೇಕು. ಬೇರೆ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳು ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಇತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿ ಈಗ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಕಂಪ್ಲೀಟ್ ಆಗಿ ಸೆಕ್ಯೂರಿಟಿನ ಕೊಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಕ್ತಿ ಕೇಂದ್ರ ಕೆಂಪುಕೋಟೆ ಬಳಿ ನಿನ್ನೆ
ಕಾರ್ ಬ್ಲಾಸ್ಟ್ ಆಗಿರುವಂಥದ್ದು. ಇಬ್ಬರು ಶಂಕಿತರನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿದೆ. SPG ಹಾಗೆ NSG ಇಂದ ತನಿಖೆ ಕೂಡ ಮುಂದುವರೆದಿದೆ. ಸದ್ಯ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಗರ ಪೊಲೀಸ್ ಆಯುಕ್ತರಿಂದ ಈ ಹೈ ಅಲರ್ಟ್ ಘೋಷಣೆ ಆಗಿದೆ. ತಾವು ದೃಶ್ಯಗಳನ್ನು ನೋಡ್ಬೋದು. ನಾವೀಗ ಮೆಜೆಸ್ಟಿಕ್ನ ಹತ್ರ ಇದ್ದೀವಿ. ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದ ಬಳಿ ಒಂದು KSRP ತುಕಡಿಯನ್ನು ನಿಯೋಜನೆ ಮಾಡಿರುವಂಥದ್ದು. KSRP ವೆಹಿಕಲ್ ಬಂದಿದೆ. ಸುಮಾರು 22ರಿಂದ 25 ಜನ ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಮೆಜೆಸ್ಟಿಕ್ ಬಸ್ ನಿಲ್ದಾಣ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಜೊತೆಗೆ ವಿಧಾನಸೌಧ, ಹಲವು ಮಾಲ್ಗಳು, ಇನ್ನುಳಿದಂಥ ಸೂಕ್ಷ್ಮ ಪ್ರದೇಶಗಳೇನಿದ್ದಾವೆ, ಅದಲ್ಲದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಯಾವ್ಯಾವ ಕಟ್ಟಡಗಳಿರುತ್ತೆ, ಕಚೇರಿಗಳಿರುತ್ತೆ ಅಂತಹ ಕಡೆಗೆ, ಜೊತೆಗೆ ಬೆಂಗಳೂರಿನ ಮುಖ್ಯವಾದಂಥ ಪಾಯಿಂಟ್ಗಳಾಗಿರುವಂಥ ವಿಧಾನಸೌಧ ಆಗಿರ್ಬೋದು, ಟೌನ್ ಹಾಲ್ ಆಗಿರ್ಬೋದು, ಮೆಜೆಸ್ಟಿಕ್ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಈ ಎಲ್ಲ ಭಾಗದಲ್ಲಿ ಒಂದು ಪೊಲೀಸರನ್ನ ನಿಯೋಜನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಕೂಡ ತಾವು ಗಮನಿಸಿರ್ಬೋದು, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಹಾಗಾಗಿ ಎಲ್ಲ ಒಂದು ಕಡೆ ಬೆಂಗಳೂರಿನಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲೇಬೇಕಾದಂಥ ಸಂದರ್ಭ ಈಗ ಎದುರಾಗಿದೆ. ನಿನ್ನೆ ಕೂಡ ಎಲ್ಲ ವಿಭಾಗದ DCPಗಳು ನಿನ್ನೆ ನೈಟ್ ರೌಂಡ್ಸ್ ಅಂದರೆ ಗಸ್ತು ತಿರುಗುವಂಥ ಕೆಲಸವನ್ನು ಮಾಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗಾಗಲೇ ಹೇಳಿರುವಂಥದ್ದು, ಈಗ ರಾತ್ರಿ ಇಡೀ ತಾವು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕೆಲವು ಸೂಕ್ಷ್ಮ ಪ್ರದೇಶಗಳು ಏನಿರುತ್ತೆ ಅಲ್ಲಿ ನಾಕಾಬಂದಿ ಹಾಕಿ ಅಲ್ಲಿ ನೀವು ಗಸ್ತು ತಿರುಗಬೇಕು. ಜೊತೆಗೆ ಬರುವಂಥ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಎಲ್ಲ ರೀತಿಯಾದಂತಹ ವಾಹನಗಳನ್ನ ತಪಾಸಣೆ ಮಾಡಬೇಕು. ಅದಲ್ಲದೆ ಹೋಟೆಲ್ಗಳು, ಮಾಲ್ಗಳಲ್ಲಿ ಹೋಗಿ ತಪಾಸಣೆ ಮಾಡಬೇಕು. ಬೇರೆ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳು, ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಇತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿ ಈಗ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಕಂಪ್ಲೀಟ್ ಆಗಿ ಸೆಕ್ಯೂರಿಟಿನ ಕೊಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.